ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಸೋಮವಾರದ ರೊಟೀನ್ ಬ್ಲಾಗು. ಸೋಮವಾರ ಆದ್ದರಿಂದ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಅವಳ ಟ್ಯೂಷನ್ಗೆ ಕಳಿಸ್ಲಿಲ್ಲ, ಮನೆಯಲ್ಲೇ ಮಲ್ಕೊಂಡಿದ್ಲು. ಸರಿ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಇವತ್ತು ಲೇಟಾಗಿ ಎದ್ದು ರಂಗೋಲಿ ಬೇಡೋಣ ಅಂತೇಳಿ ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ ಬಿಟ್ಟಾದಮೇಲೆ ರಾತ್ರಿ 1 ಸ್ಪೂನು ಅಗಸೆ ಬೀಜ, ಅದ್ರ ಜೊತೆಗೆ 1 ಸ್ಪೂನು ಮೆಂತ್ಯನ ನೆನೆ ಹಾಕಿದ್ದೆ. ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ಅದ್ರ ಜೊತೆಗೆ ಒಂದು 4 ವೀಳ್ಯದೆಲೆ, ಒಂದು 4-5 ದಾಸವಾಳದ ಎಲೆ, ಅದ್ರ ಜೊತೆಗೆ 1 ಈರುಳ್ಳಿ ಪ್ಲಸ್ ಆಲೋವೆರಾ ಹಾಕ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಸಣ್ಣ ಈರುಳ್ಳಿ ಇರಲಿಲ್ಲ, ಹಾಗಾಗಿ ದಪ್ಪದೇ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದು 4-5 ಸ್ಪೂನು ಮೊಸರು ಕೂಡ ಹಾಕೋಬೋದು. ನೋಡಿ, ಒಳ್ಳೆ ಪೇಸ್ಟ್ ಆಗಿದೆ, ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಈ ಥರ ನಾವು ಒಂದು ವಾರಕ್ಕೊಂದು ಸಲನಾದರೂ ಹಾಕ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಕೂದಲು ಎಲ್ಲ ಉದುರೋದು ಕಡಿಮೆ ಆಗುತ್ತೆ. ಯಾವುದಾದ್ರು ಒಂದು 2-3 ಥರ ಹೇರ್ ಪ್ಯಾಕ್ಗಳನ್ನ ನಾವು ತಿಂಗಳಿಗೆ ಒಂದು 2-3 ಸಲ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು. ನೋಡಿ, ಫುಲ್ಲು ಕೂದಲಿಗೆ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಇದು ಹಚ್ಕೊಂಡ್ಮೇಲೆ 1 ಅವರ್ ಆದರೂ ಬಿಡಬೇಕು, ಅದು ಚೆನ್ನಾಗಿ ಆರೋದಕ್ಕೆ. ಇನ್ನು ನಾನು ಕೂಡ ನೀಟಾಗಿ ಆರೋದಕ್ಕೆ ಬಿಟ್ಟು ತಿಂಡಿ ತಿನ್ನೋಣ ಅಂಥೇಳಿ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ಬಂದು ಅವರೆಕಾಳು ಉಪ್ಪಿಟ್ಟು. ಇನ್ನು ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಬೇಕಿತ್ತು. ಇನ್ನು ತಿಂಡಿ ತಿಂದ್ಕೊಂಡು ಅವಳನ್ನ ಸ್ಕೂಲಿಗೆ ಬಿಟ್ಟು ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಇವತ್ತು ಸ್ವಲ್ಪ ಬೇಗ ಆಫೀಸಿಗೆ ಹೋಗಬೇಕು. ನೋಡಿ, 1 ಅವರಷ್ಟು ಬಿಟ್ಟಿದ್ದೀನಿ. ಮೆಂತ್ಯ ಹಾಕಿರೋದ್ರಿಂದ ಎಲ್ಲ ಸ್ವಲ್ಪ ರೆಟ್ಟಂಗೆ ಆಗಿದೆ. ಮೆಂತ್ಯ ಅಗಸೆ ಬೀಜ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ನೋಡಿ, 1 ಅವರ್ ಬಿಟ್ಟು ಸ್ನಾನ ಮಾಡಿದ್ದೀನಿ. ಮೆಂತ್ಯ ಹಾಕಿರೋದ್ರಿಂದ ಏನಾಗಿರುತ್ತೆ, ತಲೆ ಕೂದಲೆಲ್ಲ ಒಟ್ಟಾಗಿ ನಿಂತಿರುತ್ತೆ. ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಕೂದಲು ಹಾರ್ತಿದ್ದಂಗೆ ಚೆನ್ನಾಗಿ ಒದರಿಬೇಕು, ಇಲ್ಲಾಂದ್ರೆ ಹಾಗೆ ಎಲ್ಲ ಕೂದಲೆಲ್ಲ ಅಂಟ್ಕೊಳ್ಳುತ್ತೆ. ಇನ್ನು ಮೇಲ್ಗಡೆ ಚೆನ್ನಾಗಿ ಆರಿಸಿ ಪಾಟ್ಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆಗೆ ರಂಗೋಲಿ ಬಿಟ್ಟು ಮತ್ತೆ ಕೆಳಗಡೆ ಬಂದು ದೇವ್ರ ಪೂಜೆ ಮಾಡೋಣ ಅಂಥೇಳಿ ಮಾಡಿದೆ. ಇದು ಸೋಮವಾರ ಆದ್ದರಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇವತ್ತು ಬಿಲ್ಪತ್ರೆ ಮತ್ತು ಹೂವು ತೊಗೊಂಡು ದೇವ್ರಿಗೆ ಹಾಕೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇನ್ನೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇನ್ನೂ ಸ್ಥಾಪಿಸಿಲ್ಲ, ಪಕ್ಕದಲ್ಲೇ ಸಿಂಪಲ್ಲಾಗಿ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಬೋರ್ಡ್ ಹಾಕಿದ್ದಾರೆ. ಇವತ್ತು ನೆಕ್ಸ್ಟ್ ವೀಕಲ್ಲಿ ದೇವಸ್ಥಾನ ಗೋಪುರ ಎಲ್ಲ ಕಟ್ಟಿ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ದೇವರ ಗರ್ಭಗುಡಿಯಿಂದನೇ ಪೂಜೆ ನಡೆಯುತ್ತೆ. ಜೊತೆಗೆ 2 ದಿನ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. 2 ದಿನವೂ ಕೆಲವೊಂದು ಹೋಮಗಳು, ಪ್ರಸಾದ, ಏನೇನು ಪ್ರತಿಯೊಂದು ಡೀಟೇಲ್ಸ್ನ ಬರೆದು ಹಾಕಿದ್ದಾರೆ. ಅಂದರೂ ಇಷ್ಟು ದಿನ ದೇವಸ್ಥಾನ ಹೋಗ್ದೇ ಇರೋಕ್ಕಾಗ್ತಿರಲಿಲ್ಲ. ಪಕ್ಕದಲ್ಲಿ ಇಟ್ಟಿರೋ ದೇವರಾರು ನೋಡೋಣ ಅಂತೇಳಿನೇ ಇಷ್ಟು ವಾರ ದೇವಸ್ಥಾನಕ್ಕೆ ಬರ್ತಾಯಿದ್ದು. ಇನ್ಮೇಲೆ ನೆಕ್ಸ್ಟ್ ವೀಕಿಂದ ನಮಗೆ ಗರ್ಭಗುಡಿಯಲ್ಲೇ ನಾವು ಚಂದ್ರಮೌಳೇಶ್ವರ ದೇವ್ರನ್ನ ನೋಡ್ಬೋದು. ಇನ್ನು ಹಿಂದ್ಗಡೆ ಎಲ್ಲ ಪೂರ್ತಿ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನೀಟಾಗಿದೆ ನೋಡಿ, ಎಲ್ಲ ಮೂರ್ತಿ ಎಲ್ಲ ನೀಟಾಗಿ ಮುಚ್ಚಿ ಧೂಳು ತುಂಬುತ್ತೆ ಅಂಥೇಳಿ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದಾರೆ. ನೆಲ ಕೂಡ ಎಲ್ಲ ಕಿತ್ತಾಕ್ಬಿಟ್ಟಿದ್ರು, ಹೊಸದಾಗಿ ಎಲ್ಲ ಟೈಲ್ಸ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಅಶ್ವತ್ಥಕಟ್ಟೆ ಇದೊಂದು ಏನೂ ಮಾಡಿಲ್ಲ. ಇನ್ನು ಇಲ್ಲೂ ಕೂಡ ದೊಡ್ಡದಾಗಿ ಒಂದು ಹೆಕ್ಕದೆಲೆ ಗಿಡ ಇತ್ತು, ತುಂಬ ದೊಡ್ಡದಾಗಿತ್ತು, ಸಖತ್ತಾಗಿತ್ತು, ಬಟ್ ಅದನ್ನೆಲ್ಲ ಕಿತ್ತಾಕಿದ್ದಾರೆ. ಆಂಜನೇಯ ಸ್ವಾಮಿ ಟೆಂಪಲ್ದು ಪೂಜೆ ಇದೇನೂ ಮಾಡಿಲ್ಲ, ಯಾಕೆಂದರೆ ಇದು ಹೊಸ್ದಾಗೇ ಮಾಡಿರುವಂಥದ್ದು, ಹಾಗಾಗಿ ಅದಕ್ಕೇನು ಆಲ್ಟ್ರೇಷನ್ ಅಂತ ಏನೂ ಮಾಡಿಲ್ಲ. ಇನ್ನು ಕೆಳಗಡೆ ಪೂರ್ತಿ ನೆಲನ ನೀಟಾಗಿ ಹೊಸ್ದಾಗಿ ಮಾಡಿದ್ದಾರೆ. ಜೊತೆಗೆ ಸುತ್ತ ಏನೇನಿತ್ತು ಕೆಟ್ಟ ಗಿಡಗಳು, ಅಂದರೆ ಬೇರೆ ಬೇರೆ ಗಿಡಗಳು ಏನೇನಿತ್ತು ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿದ್ದಾರೆ. ಮತ್ತು ಕೆಲವೊಂದು ಮರದ ಪೀಸ್ಗಳು, ಕೆಲವೊಂದು ಗಲೀಜುಗಳೆಲ್ಲ ಅಲ್ಲಲ್ಲೇ ಇತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಯಾಕೆಂದರೆ ನೆಕ್ಸ್ಟ್ ವೀಕೇನೆ ಗೋಪುರ ಎಲ್ಲ ಸ್ಥಾಪನೆ ಆಗುತ್ತೆ, ಎಲ್ಲ ಓಪನ್ ಮಾಡ್ತೀವಿ ಅಂತ ಬೋರ್ಡ್ ಹಾಕಿದಾರಲ್ಲ. ಹಾಗಾಗಿ ನೀಟಾಗೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇನ್ನು ಇದು ದತ್ತಾತ್ರೇಯದು ಸ್ವಾಮಿ ದೇವಸ್ಥಾನ. ಇವೆಲ್ಲ ಹೊಸ್ದಾದ್ರಿಂದ ಇದೆಲ್ಲ ಏನೂ ಮಾಡಿಲ್ಲ. ಈ ಹಳ್ಳಿಕಟ್ಟೆನೂ ನೀಟಾಗಿ ಇವಾಗ ಟೈಲ್ಸ್ ಹಾಕಿ ಎಲ್ಲ ಮಾಡಿರುವಂಥದ್ದು. ಆಂಜನೇಯ ಸ್ವಾಮಿ ಮೂರ್ತಿ ಇಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದರು, ಹಾಗಾಗಿ ಇಲ್ಲಿ ನೀಟಾಗೇ ಇದೆ. ಇನ್ನು ಇಲ್ಲಿ ಕೂಡ ನೆಲದ ಎಲ್ಲ ಪೂರ್ತಿ ಏನು ಗಲೀಜಾಗಿತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಇದು ಕೂಡ ಕಾಲ ಭೈರೇಶ್ವರ ಸ್ವಾಮಿ ದೇವರು. ಇದು ಕೂಡ ಹೊಸ ದೇವರೇ, ಹಾಗಾಗಿ ಇದರಲ್ಲೂ ಏನು ಚೇಂಜಸ್ ಏನು ಮಾಡೋದಿಲ್ಲ. ಒಳ್ಳೆ ದೇವ್ರ ದರ್ಶನ ಆಯಿತು, ಪೂಜೆ ಆಯಿತು. ಇನ್ನು ಹೊರಗಡೆ ಬಂದು ನೋಡೋದಾದರೆ ಹೊರಗಡೆ
ಪೂರ್ತಿ ಏನೇನು ಯಾವಾಗ ಪೂಜೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಒಳಗಡೆ ದೇವ್ರ ಮುಂದೆ ಈಗ ತಕ್ಷಣಕ್ಕೆ ಏನೋ ಒಂದು ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದಾರೆ, ಅಲ್ಲಿ ಒಂದು ಹೋಮ ಕೂಡ ಮಾಡ್ತಾಯಿದ್ದಾರೆ. ಲಲಿತಾ ಸಹಸ್ರನಾಮ ಪೂಜೆ ಮಾಡ್ತಿದ್ದಾರೆ. ಸೊ ಸುಮಾರು ಪುರೋಹಿತರೆಲ್ಲ ಕೂತ್ಕೊಂಡು ಈ ಒಂದು ಪೂಜೆನ ಮಾಡ್ತಾಯಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ನೀಟಾಗೆಲ್ಲ ಏನೇನು ಪೂಜೆ ಪುರಸ್ಕಾರಗಳಿದೆ ಏನೇನು ಅನ್ನೋದೆಲ್ಲ ಡೀಟೇಲ್ಸ್ನ ಬೋರ್ಡಲ್ಲಿ ಹಾಕಿದ್ದಾರೆ. ಇನ್ನು ಅದನ್ನೆಲ್ಲ ಓದ್ಕೊಂಡು ಇನ್ನು ಪಕ್ಕದಲ್ಲಿರುವಂತಹ ಶನಿ ಮಹಾತ್ಮನ ದೇವ್ರಿಗೆ ಬಂದೆ. ಇದು ಹರಳಿಕಟ್ಟೆ, ಇಲ್ಲಿ ಉತ್ತದ ಪೂಜೆಗಳು ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಶನಿದೇವರ ಒಂದು ವಿಗ್ರಹ ಕೂಡ ಇಟ್ಟು ಪೂಜೆನ ಮಾಡ್ತಾರೆ. ನಾನು ಲಾಸ್ಟ್ ಶನಿವಾರ ಇಲ್ಲೇ ಬಂದು ನೀಟಾಗಿ ಪೂಜೆ ಮಾಡಿಸಿ ಎಳ್ಬತ್ತಿ ಕೂಡ ಹಚ್ಚಿದ್ದು. ನೋಡಿ ನೀಟಾಗಿ ಪೂಜೆ ಮಾಡಿದ್ದಾರೆ. ಸ್ಯಾಟರ್ಡೇ ಏನು ಪೂಜೆ ಮಾಡಿದರು ಸೊ ಅದೇ ಪೂಜೆ ಇದೆ. ಇನ್ನೇನು ಇದನ್ನೇನು ಅವರು ಪ್ರತಿ ವಾರ ಏನು ತೆಗೆಯೋದಿಲ್ಲ, ಅಂದರೆ ದಿನ ತೆಗೆಯೋದಿಲ್ಲ, ವಾರಕ್ಕೊಂದು ಸಲ ಅಂದರೆ ಪ್ರತಿ ಶನಿವಾರ ಇದನ್ನೆಲ್ಲ ತೆಗೆದು ನೀಟಾಗಿ ತೊಳೆದು ಪೂಜೆ ಮಾಡ್ತಾರೆ. ಇನ್ನು 2 ಕಡೆನೂ ಒಳ್ಳೆ ಪೂಜೆ ಆಯಿತು. ಮುಗಿಸ್ಕೊಂಡು ಆಫೀಸ್ಗೆ ಅಂತೇಳಿ ಬಂದೆ. ಬರಬೇಕಾದ್ರೆ ಫುಲ್ ಬಿಸಿಲಿತ್ತು. ಇನ್ನು ಬರೋಷ್ಟರಲ್ಲಿ ನಮ್ಮ ಒಂದು ಹೊಸದಾಗಿ ಜಾಯ್ನ್ ಆಗಿರುವಂತಹ ಅಡ್ವೈಸರ್ಸ್ ಏನಿದ್ದಾರೆ, ಅಡ್ವೈಸರ್ಸ್ ಮೀಟಿಂಗಿಗಂತೆಲ್ಲ ಕರೆಸಿದ್ರು. ಸುಮಾರು ಒಂದು 20-25 ಮೆಂಬರ್ಸ್ ಬಂದಿದ್ದಾರೆ. ಇನ್ನು ಅವ್ರಿಗೆ ನಮ್ಮ ಒಂದು ತಿಂಗಳ ಒಂದು ಏನೇನಿದೆ ಕಾಂಟೆಸ್ಟ್ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತಾಯಿದ್ರು. ಅಲ್ಲೇ ಕಾಫಿ ಟೀ ಎಲ್ಲ ಆಯಿತು. ನಾನು ಕಾಫಿ ಟೀ ಎಲ್ಲ ಕುಟ್ಕೊಂಡು ಸ್ವಲ್ಪ ಹೊತ್ತು ಫಾಲೋಅಪ್ ಮುಗಿಸಿ ಅನುರಾಧ ಬಟ್ಟೆ ಶೋರೂಮ್ ಬಂದೆ. ಫ್ರೆಂಡ್ಗೆ ಬಟ್ಟೆ ತೊಗೋಬೇಕಿತ್ತು, ಹಾಗಾಗಿ ಅವರು ನನ್ನನ್ನು ಕೂಡ ಕರೆದ್ರು. ಸಿಟಿಲೇ ಇರ್ತಿರಲ್ಲ ಬನ್ನಿ ಅಂತೇಳಿ ಬಂದೆ. ಸೊ ಇನ್ನು ನಮಗೆ ಬೇಕಾಗಿರೋ ಡ್ರೆಸ್ ಏನೇನು ಸಿಗುತ್ತೆ ನೋಡೋಣ ಅಂತ ಬಂದೆ. ಸೊ ಇದು ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫ್ಲೋರಿಗೆ ಬರ್ತಿದ್ದಂಗೆ ಹೊಸ ಮೆಟೀರಿಯಲ್ ಡ್ರೆಸ್ಗಳೆಲ್ಲ ಡೆಮೋ ಹಾಕಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಬಟ್ ಇದೆಲ್ಲ ನಮಗೆ ಸೂಟ್ ಆಗೋದಿಲ್ಲ. ಸೊ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಇಷ್ಟ ಆಯಿತು. ಪ್ರೈಸು ಕೂಡ ಅಷ್ಟೇನು ತುಂಬ ಏನು ಕಾಸ್ಟ್ಲಿ ಏನಲ್ಲ, ಚೆನ್ನಾಗಿದೆ, ಇಷ್ಟ ಆಯಿತು. ಬೇಕು ಅಂತ ತೊಗೊಳ್ಳೋರು ಬೇಕಾದ್ರೆ ಅನುರಾಧ ಶಾಪಿಗೆ ಬಂದು ಈ ಥರ ಒಂದು ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ನಿನಗೆ ನಮಗೆ ಬೇಕಾಗಿರುವಂತಹ ರೆಡಿಮೇಡ್ ಡ್ರೆಸ್ಸು 2nd ಫ್ಲೋರು ಅಂತ ಹೇಳಿದ್ರು. ಹಾಗಾಗಿ 2nd ಫ್ಲೋರ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದಾಗ ಮತ್ತೆ ಕೆಲವೊಂದು ಡ್ರೆಸ್ಸು ಡೆಮೋ ಹಾಕಿದ್ದಾರೆ. ಇದೇನೇ ಇದು ರಿಸೆಪ್ಷನ್ಸ್ಗೆ ಎಂಗೇಜ್ಮೆಂಟ್ಗೆ ಸೂಟ್ ಆಗುವಂಥದ್ದು. ಎಲ್ಲ ಥರ ಕಲರ್ಸ್ಗಳು ಕೂಡ ಇದೆ, ಚೆನ್ನಾಗಿದೆ. ಈ ಶೋರೂಮ್ ಬರೋದು ಮನ್ನರ್ಸ್ ಇರುವಂತಹ ಮೇನ್ ರೋಡಲ್ಲೇ ಅನುರಾಧ ಶೋರೂಮ್ ಅಂತೇಳಿ. ನೋಡಿ ಸುಮಾರು ಕಲರ್ಸು ಡ್ರೆಸ್ಸಸ್ಗಳಿದೆ. ಪ್ರೈಸು ಕೂಡ ಏನು ನನಗೆ ಗೊತ್ತಿರೋಂಗೆ ತುಂಬ ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ. ಇನ್ನು ನಮಗೆ ಬೇಕಾಗಿದ್ದು ರೆಡಿಮೇಡ್ ಡ್ರೆಸ್ಸು. ಸೊ ಅದನ್ನು ನೋಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಕೆಲವೊಂದು ನೋಡಿದ್ವಿ, ಸೈಜ್ ಸಿಗಲಿಲ್ಲ. ಎಲ್ಲ ಸೈಜು ತುಂಬ ಕಡಿಮೆ ಇತ್ತು, ಇಷ್ಟ ಆಗಲಿಲ್ಲ. ನಮಗೆ ಬೇಕಾಗಿದ್ದು ಸಿಗಲಿಲ್ಲ. ಬಟ್ ಶೋರೂಮ್ ನೋಡ್ದಂಗೆ ಆಯಿತು. ತುಂಬ ದಿನ ಆಗಿತ್ತು ಇಲ್ಲಿ ಬಂದು. ನಾನು ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಒಂದು ಡ್ರೆಸ್ ಇಲ್ಲೇ ತೊಗೊಂಡಿದ್ದೆ, ಈಗಲೂ ಚೆನ್ನಾಗಿದೆ ಅದು. ಇನ್ನು ಅದನ್ನು ಬಿಟ್ಟು ನೆಕ್ಸ್ಟು ಆರಾಧನಾ ಅಂತಿದೆ, ಅದೇ ರೋಡಲ್ಲಿ ಅನುರಾಧ ಆರಾಧನಾ ಮನ್ನರ್ಸು 3 ಒಂದೇ ರೋಡಲ್ಲಿದೆ. ಆರಾಧನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲೂ ಜಾಸ್ತಿ ಕಲೆಕ್ಷನ್ಸ್ ಇರಲ್ಲ. ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಹೋಗೋದು, ಡೈರೆಕ್ಟಾಗಿ ಮನ್ನಾರ್ಸ್ಗೆ ಹೋಗೋಣ, ಬೆಸ್ಟು ಕೆಲಸ. ಸುಮ್ಮನೆ ಎಲ್ಲ ಕಡೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಹೊರಗಡೆಯಿಂದನೇ ನೋಡಿಕೊಂಡು ಮನ್ನಾರ್ಸ್ಗೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಕೆಲವೊಂದು ಶಾಪ್ಗಳು ಇಲ್ಲೆಲ್ಲ ಫುಲ್ಲು ಬಟ್ಟೆ ಅಂಗಡಿನೇ ಇರೋದು. ಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಡ್ರೆಸ್ಸಸ್ಗಳಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಡ್ರೆಸ್ಸಸ್ಗಳೆಲ್ಲ ಇರಲಿಲ್ಲ, ಇವಾಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಗಂಡು ಮಕ್ಕಳು ಕೂಡ ತುಂಬ ವೆರೈಟಿ ಡ್ರೆಸ್ಗಳಿದೆ. ನೋಡಿ ಎಲ್ಲ ಥರ ಡ್ರೆಸ್ಸಸ್ಗಳು ನೋಡ್ಬೋದು. ಫ್ರಾಕ್ಗಳಂತೂ ಕಲರ್ಫುಲ್ಲಾಗಿ ಕಲರಲ್ಲಿ ಸಖತ್ತಾಗಿದೆ. ಇದೆಲ್ಲ ಕಂಫರ್ಟಬಲ್ ಆಗಿರುತ್ತೆ. ಇದೆಲ್ಲ ಏನೋ ಮಕ್ಕಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮನ್ನಾರ್ಸಿಗೆ ಬಂದ್ವಿ. ಮನ್ನಾರ್ಸಲ್ಲಿ ಮತ್ತು ಸುಮಂಗಲಿಲಿ ಯಾವಾಗಲೂ ಜನ ಅಂತೂ ತುಂಬಿರ್ತಾರೆ. ಇನ್ನು ಇಲ್ಲೂ ಕೂಡ ಫಸ್ಟ್ ಫ್ಲೋರಿಗೆ ಹೋಗಬೇಕು ಡ್ರೆಸ್ಗೆ ಅಂದರೆ. ಡೆಮೋದಲ್ಲಿ ನೋಡೋಣ ಅಂದರೆ ಅಷ್ಟೇನು ಚೆನ್ನಾಗಿ ಯಾವುದೂ ಇಲ್ಲ. ನಮಗೆ ಹಾಕೊಳ್ಳೋಕ್ಕೆ ಸೂಟ್ ಆಗುವಂತಹ ಡ್ರೆಸ್ಸಸ್ ಏನಿಲ್ಲ ಇಲ್ಲಿ. ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ. ಡೈಲಿ ವೇರ್ ಸ್ಯಾರೀಸ್ ಅಂತೂ ಸಖತ್ತಾಗಿದೆ. ನಾನು ಲಾಸ್ಟ್ ಟೈಮು ಕೂಡ ನನ್ನ ಮಗಳಿಗೆ ಒಂದು ಡ್ರೆಸ್ ಹೊಲಿಸೋದಕ್ಕೆ ಇಲ್ಲೇ ಕೂಡ ಸ್ಯಾರಿ ತೊಗೊಂಡಿದ್ದು, ಚೆನ್ನಾಗಿ ಸಿಗ್ತಾ ಅದಂತೂ ಖುಷಿ ಆಯಿತು. ಇನ್ನು ನಮಗೆ ಬೇಕಾಗಿದ್ದು ಇವತ್ತು ಡ್ರೆಸ್ಸು, ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಇಲ್ಲೂ ಎಲ್ಲ ಫ್ಲೋರಲ್ಲೂ ಜನ ಇದ್ದಾರೆ, ಒಂದರಲ್ಲಿ ಇಲ್ಲ ಅನ್ನೋದಂಗಿಲ್ಲ. ಫಸ್ಟ್ ಫ್ಲೋರು, 2nd ಫ್ಲೋರು, ಇಲ್ಲಿ ಒಂದು ಕಡೆ ಫುಲ್ಲು ಸ್ಯಾರೀಸ್ ಇದೆ, ಇನ್ನೊಂದು ಕಡೆ ಫುಲ್ಲು ಡ್ರೆಸ್ ಇದೆ.
ಚಿಕ್ಕ ಮಕ್ಕಳಿಗೂ ಕೂಡ ಇಲ್ಲೇ ಡ್ರೆಸ್ ಚೆನ್ನಾಗಿ ಸಿಗುತ್ತೆ, ದೊಡ್ಡವರು ಕೂಡ ಚೆನ್ನಾಗಿ ಸಿಗುತ್ತೆ. ತುಂಬ ಕಾಸ್ಟ್ಲಿ ಅಂದರೆ ಗೌನ್ ಟೈಪಲ್ಲೂ ಕಾಸ್ಟ್ಲಿಯರ್ಸಲ್ಲೂ ಸಿಗುತ್ತೆ, ಸಿಂಪಲ್ ಡ್ರೆಸ್ ಡೈಲಿ ವೇರ್ಸಲ್ಲೂ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ನನಗೂ ಲಾಸ್ಟ್ ಟೈಮಲ್ಲಿ ಒಂದು ರೆಡಿಮೇಡ್ ಡ್ರೆಸ್ ಇಲ್ಲೇ ತೊಗೊಂಡಿದ್ದು ನಾನು ಕೂಡ. ನನ್ನ ಬರ್ಡೇ ಡ್ರೆಸ್ ನಾನು ಇಲ್ಲೇ ತೊಗೊಂಡಿದ್ದು ಯೆಲ್ಲೋ ಕಲರು, ಚೆನ್ನಾಗಿ ಸಿಕ್ತು ನನಗೆ ಇಲ್ಲಿ. ಅಂದರೆ ನೋಡಿದ ತಕ್ಷಣ ಇಷ್ಟ ಆಯಿತು, ಕಂಫರ್ಟಬಲ್ ಪ್ರೈಸ್ ಕೂಡ ಇತ್ತು, ಹಾಗಾಗಿ ನಾನು ಇಲ್ಲೇ ತೊಗೊಂಡಿದ್ದು. ನೋಡಿ ಎಷ್ಟು ವೆರೈಟಿ ಆಫ್ ಕಲರ್ಸಲ್ಲಿ ಡ್ರೆಸ್ಸಸ್ಗಳು ಇದೆ, ಜೊತೆಗೆ ಸೈಜ್ಗಳು ಕೂಡ ಅವೈಲಬಲ್ ಇದೆ. ನಾವು ಕೇಳಿದ ಸೈಜು ಖಂಡಿತ ಸಿಗುತ್ತೆ ಅಂತ ಹೇಳಿದ್ರು. ಫಸ್ಟು ನಾವು ಕೇಳಿದೆ ಸೈಜ್ ಇದೆಯಾ ಅಂತೇಳಿ, ಮತ್ತು ಕೆಲವೊಂದು ಪ್ಯಾಟ್ರನ್ನ ಕೊಟ್ಟರು, ನಿಮ್ಗೆ ಯಾವ ಪ್ಯಾಟ್ರನಲ್ಲಿ ಬೇಕು ಹೇಳಿ ಕೊಡ್ತೀವಿ ಅಂತೇಳಿ. ಅದಂತೂ ಫುಲ್ ಖುಷಿಯಾಯಿತು. ಸುಮ್ಮನೆ ಎಲ್ಲ ಥರದ್ದು ಹುಡ್ಕೋದಕ್ಕಿಂತ ಕೆಲವು ಪ್ಯಾಟ್ರನ್ ಇರುವಂಥ ಫೋಟೋಸ್ಗಳು ಕೊಟ್ಬಿಟ್ರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾವು ಅಲ್ಲೇ ನೋಡಿ ತೊಗೋಬೋದು. ಇನ್ನು ಡ್ರೆಸ್ ಓಪನ್ ಮಾಡಿ ನೋಡೋದಕ್ಕಿಂತ ಇದೇ ಬೆಸ್ಟು. ಡೆಮೋದಕ್ಕೂ ಕೂಡ ತುಂಬ ವೆರೈಟಿ ಆಫ್ ಡ್ರೆಸ್ಸಸ್ಗಳನ್ನ ಹಾಕಿದ್ದಾರೆ. ಸೊ ನನಗೂ ತುಂಬ ಇಷ್ಟ ಆಯಿತು. ಯೆಲ್ಲೋ ಕಲರ್ ಸಖತ್ತಾಗಿದೆ, ಬಟ್ ಅದು ಸ್ಲೀವ್ಲೆಸ್ಸು. ಬೇರೆ ಎಲ್ಲ ಥರ ಕಲರ್ಸು ಇದೆ, ರೆಡ್ಡು ಚೆನ್ನಾಗಿದೆ, ಬಟ್ ಅದು ರೆಡ್ಡು ನಮಗಲ್ಲ. ತುಂಬ ಚಿನ್ಮಿಣಿಕಿ ಇದ್ದರೂ ಚೆನ್ನಾಗಿರೋದಿಲ್ಲ. ನೋಡಿ ಮಕ್ಕಳದು ಡ್ರೆಸ್ ಕೂಡ ಇದೆ, ಅದು ಸಖತ್ತಾಗಿದೆ. ಒಂದೇ ಕಡೆ ಈ ಥರ ಎಲ್ರಿಗೂ, ಮಕ್ಕಳಿಗೆ, ದೊಡ್ಡವ್ರಿಗೆ, ಅಮ್ಮಂದ್ರಿಗೆ ಎಲ್ರಿಗೂ ಒಂದೇ ಕಡೆ ಈ ಥರ ಡ್ರೆಸ್ಗಳು ಸಿಕ್ಬಿಟ್ರೆ ತುಂಬ ಖುಷಿ. ಬೇರೆ ಬೇರೆ ಅಂಗಡಿಗೆ ಹೋಗೋಂಗೆ ಇರಲ್ಲ. ನೋಡಿ ಇದೊಂದು ಲೆಹೆಂಗಾ ಫುಲ್ ಸೆಟ್ಟು, ಕಲರ್ಸು ಚೆನ್ನಾಗಿದೆ, ಪ್ರೈಸು ಕೂಡ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನನ್ನ ಮಗಳು ಇದನ್ನೆಲ್ಲ ಯೂಸ್ ಮಾಡಲ್ಲ, ನಾನೂ ಹಾಕ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಬರೀ ನೋಡಿ ಖುಷಿ ಪಡಬೇಕು ಅಷ್ಟೇ. ಇನ್ನು ನಮಗೆ ಬೇಕಾಗಿರೋಂತಹ ಡ್ರೆಸ್ ಸಿಕ್ತು. ಡ್ರೆಸ್ ತೊಗೊಂಡು ನಾನು ಮತ್ತೆ ಆಫೀಸಿಗೆ ಬರಬೇಕಾದ್ರೆ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಬಂದೆ. ಇನ್ನು ಆಫೀಸಲ್ಲಿ ಮಧ್ಯಾಹ್ನ ನಮ್ಮ ಒಂದು ಮಂತ್ಲಿ ಮೀಟಿಂಗು, ಜೊತೆಗೆ ನಮ್ಮ ರೋಲಿಂಗ್ ಟ್ರೋಫಿ ಏನಿರುತ್ತೆ ಆ ರೋಲಿಂಗ್ ಟ್ರೋಫಿ ಕೊಡುವಂತಹ ದಿನ. ಸೊ ನಾವು ಸುಮಾರು ಒಂದು 60-65 ಮೆಂಬರ್ಸ್ ಬರಬೇಕಿತ್ತು. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಬರೋರೆಲ್ಲರೂ ಬಂದರು. ನೋಡಿ ಇಷ್ಟು ಜನ ಬಂದಿದ್ದಾರೆ. ಇನ್ನು ನಮ್ಮ ಒಂದು ಮಂತ್ಲಿ ಟಾರ್ಗೆಟ್ ಏನಿದೆ, ಎಷ್ಟು ಲಾಸ್ಟ್ ಮಂತ್ ಏನು ಅಚೀವ್ಮೆಂಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ಎಲ್ರಿಗೂ ಖುಷಿ ಆಯಿತು. ಅದಾದಮೇಲೆ ಈ ಮಂತು ಏನೇನೆಲ್ಲ ಕಾಂಟೆಸ್ಟ್ಗಳು ಬಂದಿದೆ, ಏನೇನು ಮಾಡಬೇಕು, ಏನೇನು ಮಾಡ್ಬೋದು, ಏನು ಮಾಡಿದ್ರೆ ನಮಗೆಲ್ಲ ಯೂಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರು ಪೂರ್ತಿ ತಿಳಿಸ್ತಾಯಿದ್ರು. ಅದ್ರ ಜೊತೆಗೆ ಹೊಸದಾಗಿ ನಮ್ಮ ಆಫೀಸ್ಗೆ ಒಬ್ಬರು LMP ರಾಘವೇಂದ್ರ ಸರ್ ಅಂತೇಳಿ ಜಾಯ್ನ್ ಆಗಿದ್ದಾರೆ. ಎಲ್ಲರೂ ಸೇರಿ ಅವ್ರಿಗೆ ಫಸ್ಟು ವೆಲ್ಕಮ್ ಮಾಡಿದ್ರು, ಅವರ ಒಂದು ಕಿರುಪರಿಚಯನ ಕೊಟ್ಟರು. ಎಲ್ರಿಗೂ ಖುಷಿ ಆಯಿತು. ಸೊ ಒಂದು ಪೋಸ್ಟಿಂಗ್ ಖಾಲಿ ಇತ್ತು, ತುಂಬ ದಿನಗಳಿಂದ ಯಾರೂ ಬಂದಿರಲಿಲ್ಲ. ಸೊ ಇವಾಗ ಬಂದಿದ್ದಾರೆ. ಫಸ್ಟು ಅವ್ರಿಗೆಲ್ಲರಿಗೂ ಪರಿಚಯ ಮಾಡಿ ಅವ್ರನ್ನ ವೆಲ್ಕಮ್ ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ಅವ್ರನ್ನ ವೆಲ್ಕಮ್ ಮಾಡಿದ್ವಿ, ಖುಷಿ ಆಯಿತು. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ ಇವತ್ತು. ಇದು ಮೊದಲಿಗೆ ಸ್ಟಾರ್ಟ್ ಆಯಿತು. ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡಿದ್ಮೇಲೆ ಅವರ ಒಂದು ಕಿರುಪರಿಚಯನ ಅವ್ರಿಗೇನೆ ಎಲ್ರಿಗೂ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅವರ ಬಗ್ಗೆ, ಅವರು ಎಲ್ಲೆಲ್ಲಿ ವರ್ಕ್ ಮಾಡಿದರು, ಇದು ಎಷ್ಟನೇ ಕಂಪ್ನಿ, ಸೊ ಈ ಕಂಪ್ನಿ ಬಗ್ಗೆ ಅವರ ಒಂದು ಒಪಿನಿಯನ್ ಏನು ಅಂತ ಹೇಳಬೇಕಾದ್ರೆ ಗೊತ್ತಾಯಿತು. ಇವರು ಫಸ್ಟೇ ನಮ್ಮ ಒಂದು ಕೊಟ್ಯಾಕ್ ಕಂಪನಿಯಲ್ಲಿ ವರ್ಕ್ ಮಾಡಿ ಅದಾದಮೇಲೆ ಬಿಟ್ಟೋಗಿ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಿಕೊಂಡು ಮತ್ತೆ ಕೊಟ್ಯಾಕ್ಗೆ ಬಂದಿದ್ದಾರೆ ಅಂಥೇಳಿ. ಸೊ ಖುಷಿ ಆಯಿತು ಕೊಟ್ಯಾಕ್ ಬಗ್ಗೆ ಕೇಳಿರೋದು ನೋಡಿ. ಕೊಟ್ಯಾಕಲ್ಲಿ ವರ್ಕ್ ಮಾಡಿರೋರಿಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಮ್ಮಲ್ಲೂ ಕೂಡ ತುಂಬ ಜನ ಸೀನಿಯರ್ಸ್ ಇದ್ದಾರೆ, ಜೂನಿಯರ್ಸ್ ಇದ್ದಾರೆ, ಹೊಸದಾಗಿ ಇವಾಗ ಜಾಯ್ನಿಂಗ್ ಆಗಿರೋರು ಕೂಡ ಇದ್ದಾರೆ. ಇನ್ನು ಅವರ ಒಂದು ಕಿರುಪರಿಚಯ ಎಲ್ಲ ಆದಮೇಲೆ ನಮ್ಮ ಮಂತ್ಲಿದು ಕಾಂಟೆಸ್ಟ್ಗಳು ಏನು ಬಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಇನ್ನೊಬ್ಬರು LMP ಲೋಕನಾಥ್ ಸರ್ ಅಂಥೇಳಿ ಇವ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದಾರೆ. ತುಂಬಾ ಒಂದು ಅಂದರೆ 3-4 ಟೈಪ್ಸು ಕಾಂಟೆಸ್ಟ್ಗಳು ಬಂದಿದೆ. ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದೆರಡು ಕಷ್ಟ ಅನ್ನಿಸ್ತು, ಇನ್ನೊಂದೆರಡು ಇಷ್ಟ ಆಯಿತು, ಮಾಡ್ಬೋದು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಕಾಫಿ ಟೀ ಎಲ್ಲ ಸರ್ವ್ ಆಯ್ತಾಗಿತ್ತು. ಅದ್ರ ಜೊತೆಗೆ ಒಂದು ಯಾರೆಲ್ಲ 5 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಒಂದು ಆಫೀಸಲ್ಲಿ, ನಮ್ಮ ಪಾರ್ಟ್ನರ್ ಕ್ಯಾಟಗಿರಿಯಲ್ಲಿ 5 ಇಯರ್ಸ್ ಕಂಪ್ಲೀಟ್ ಮಾಡಿರೋರು ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಒಂದು ಬ್ಯಾಗು, ಜೊತೆಗೆ ಒಂದು ಅವಾರ್ಡ್ ಬಂದಿದೆ, ಟ್ರೋಫಿ ಒಂದು ಬಂದಿದೆ. ಸೊ ಟ್ರೋಫಿ ಏನು ಅಂತ ಅಲ್ಲಿ ಏನು ತೆಗಿಲಿಲ್ಲ, ಬಟ್ ಹೇಳಿದ್ರು ವಿತ್ ನೇಮ್ ಬಂದಿದೆ. ಬಾಕ್ಸ್ ಮೇಲೆ ಅವ್ರ ನೇಮ್ ಇದೆ, ನೇಮ್ ಜೊತೆಗೆ ಒಂದು ಬ್ಯಾಗ್ ಇದೆ, ಬ್ಯಾಗ್ ಒಳಗೆ ಒಂದು ಅವಾರ್ಡ್ ಇದೆ ಅಂತೇಳಿ. ನನಗೂ ಕೂಡ ಈ ಅವಾರ್ಡ್ ಬಂತು, ಯಾಕೆಂದರೆ ನಾನು ಇದೇ ಕಂಪ್ನಿಲಿ ಲಾಸ್ಟ್ 8 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ.
ಬಂದಿರೋದು 5 ಇಯರ್ಸ್ದು ಟ್ರೋಫಿ. ಆ್ಯಕ್ಚುಲಿ ಇಷ್ಟು ವರ್ಷ ಈ ಥರ ಯಾವುದೂ ಬಂದೇ ಇರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 2 ಇಯರ್ಸ್ ಆಯಿತು ಅಂದರೆ 10 ಇಯರ್ಸ್ದು ಕೂಡ ಟ್ರೋಫಿ ತೊಗೋತೀನಿ. ಸೊ ತುಂಬ ಖುಷಿ ವಿಷಯ. ಒಂದು ಕಂಪ್ನೀಲಿ ನಾನು 8 ಇಯರ್ಸ್ ಕಂಟಿನ್ಯೂಸ್ಲಿ ವರ್ಕ್ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತ ನನಗೆ ಅನಿಸುತ್ತೆ. ಲೇಡೀಸ್ ಕ್ಯಾಟಗರಿಯಲ್ಲಿ ನಾವಿಬ್ಬರು, ನಾನು ಮತ್ತು ತೀರ್ಥ ಅನ್ನೋರು ಇಬ್ಬರೇ ಈ ಒಂದು ಅವಾರ್ಡ್ನ ತೊಗೊಂಡಿದ್ದು. ಅದನ್ನು ಬಿಟ್ಟು ನಮ್ಮ ಸೀನಿಯರ್ಸಲ್ಲಿ ಒಂದು 8-9 ಜನ ಈ ಅವಾರ್ಡ್ನ ತೊಗೊಂಡ್ರು. ಅದರಲ್ಲಿ ಒಬ್ಬರೇನೂ ಬಂದಿರಲಿಲ್ಲ. ಇನ್ನು ಎಲ್ರಿಗೂ ಕೂಡ ಅವಾರ್ಡ್ ಸಿಕ್ತು. ಎಲ್ರಿಗೂ ತುಂಬ ಖುಷಿ ಆಯಿತು. ನನಗಂತೂ ತುಂಬ ತುಂಬ ಖುಷಿ ಆಯಿತು. ಇನ್ನು ಎಲ್ಲರೂ ಅವಾರ್ಡ್ ತೊಗೊಂಡ್ವಿ. ಕೆಲವರು ಇದ್ರ ಬಗ್ಗೆ ಹೇಳಿದ್ರು. ಸೊ ರೇಗಿಸ್ತಾಯಿದ್ರು. ಎಲ್ಲ ಖುಷಿ ಆಯಿತು. ಅದಾದಮೇಲೆ ಇನ್ನು ನಮ್ಮ ಒಂದು ಮಂತ್ಲಿ ಮೀಟಿಂಗು ಯಾವಾಗಲೂ ಮಾಡುವಂಥದ್ದು ರೋಲಿಂಗ್ ಟ್ರೋಫಿ ಡೇ. ಸೊ ಈ ರೋಲಿಂಗ್ ಟ್ರೋಫಿ ಯಾರಿಗೆ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಲಿ ಯಾರಿಗೆ ಬರುತ್ತೆ ಅವ್ರಿಗೆ ಈ ಟ್ರೋಫಿ ಹೋಗುತ್ತೆ. ಇಲ್ಲ ಅಂದರೆ ಅದು ರೋಲಿಂಗು ಒಂದೊಂದು ತಿಂಗಳಿಗೆ ಒಬ್ಬೊಬ್ಬರು ಕೈ ಸೇರ್ತಾನೆ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಲಾಸ್ಟ್ ಮಂತು ಇವ್ರಿಗೆ ಈ ಒಂದು ಕ್ಯಾಟಗಿರಿಯಲ್ಲಿ ಟ್ರೋಫಿ ಸಿಕ್ಕಿತ್ತು. ಅದ್ರ ಲಾಸ್ಟ್ ಮಂತು ಕೂಡ ಈ ಕ್ಯಾಟಗಿರಿಯಲ್ಲಿ ಇವ್ರಿಗೆ ಟ್ರೋಫಿ ಸಿಕ್ಕಿದೆ. ಸೊ ಹಾಗಾಗಿ ಕಂಪ್ಲೀಟಾಗಿ 3 ಮಂತ್ಸು ಇವರೇ ಈ ರೋಲಿಂಗ್ ಟ್ರೋಫಿನ ಒಂದು ಕ್ಯಾಟಗಿರಿಯಲ್ಲಿ ತೊಗೊಂಡಿರೋದ್ರಿಂದ ಈ ಟ್ರೋಫಿ ಇವ್ರಿಗೇ ಹೋಗುತ್ತೆ. ಅದೇ ಥರ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿರೋದು 4 ಟ್ರೋಫಿ. ಅದರಲ್ಲಿ 1 ಟ್ರೋಫಿ ಇವ್ರಿಗೋಯ್ತು. ಇನ್ನು 3 ರೋಲಿಂಗ್ ಟ್ರೋಫಿಗಳಿದೆ. ನೋಡೋಣ ಅದು ಯಾರ್ಯಾರಿಗೆ ಹೋಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಮಂತಿಂದ ಇದು ಹೊಸ ಟ್ರೋಫಿ ಬರುತ್ತೆ. ಇನ್ನು ಟ್ರೋಫಿ ಎಲ್ಲ ಕೊಟ್ಟಾದಮೇಲೆ ಹೊಸದಾಗಿ ನಮ್ಮಲ್ಲಿ ಆ್ಯಸ್ ಎ ಪ್ರಮೋಷನ್ ಆಗಿರೋರಿಗೆ ಎಲ್ಲರನ್ನೂ ವೆಲ್ಕಮ್ ಮಾಡಿ ಅವರ ಒಂದು ಪರಿಚಯನ ತೊಗೊಂಡ್ರು. ಇಬ್ಬರಿಗೆ ಪ್ರಮೋಷನ್ ಆಗಿತ್ತು. ಅದಾದಮೇಲೆ ಬಿಸಿ ಬಿಸಿ ಸಮೋಸ ಬಂತು. ಸಮೋಸ ತಿಂದ್ಕೊಂಡು ನಾನು ಆಫೀಸಿಂದ ಹೊರಡೋಣ ಅಂತೇಳಿ ಹೊರಟೆ. ಸಂಜೆ ನಾನು ಹೊರಡಬೇಕಾದ್ರೂ ಕೂಡ ಬಿಸಿಲಿದೆ. ಇನ್ನು ಸೋಮವಾರ ಅಂದರೆ ನಾನು ಯಾವಾಗಲೂ ಮಾರ್ಕೆಟ್ಗಂತೂ ಹೋಗೋದಂತೂ ಗ್ಯಾರಂಟಿ. ಸೊ ಇವತ್ತು ಕೂಡ ಹೂ ನೋಡೋಣ ಅಂಥೇಳಿ ಮಾರ್ಕೆಟ್ಗೆ ಹೋಗೋಣ ಅಂಥೇಳಿ ಹೊರಟೆ. ಸೊ ಹಸಿ ಅವರೆಕಾಳು, ಹಸಿ ಬಟಾಣಿ ಚೆನ್ನಾಗಿದೆ. ತುಂಬ ಕಡಿಮೆ ರೇಟಲ್ಲಿ ಕೂಡ ಸಿಗ್ತಾಯಿದೆ. ಆಲ್ರೆಡಿ ನಮ್ಮಲ್ಲಿ ತೊಗೊಂಡಿದ್ರು. ಹಾಗಾಗಿ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ನನಗೆ ಹೂವು ಮೇನಾಗಿ ಬೇಕಿತ್ತು. ಸೊ ಫಸ್ಟು ಹೂ ಕಡೆ ಹೋಗೋಣ ಅಂಥೇಳಿ ಹೂ ಕಡೆ ಹೊರಟೆ. ಮಧ್ಯದಲ್ಲಿ ಹಣ್ಣುಗಳು ಕೂಡ ಚೆನ್ನಾಗಿದೆ. ಎಲ್ಲ ಥರ ಫ್ರೂಟ್ಸ್ಗಳು ಎಲ್ಲ ಕಡೆ ಬಂದಿದೆ. ಚೆನ್ನಾಗಿತ್ತು. ಇನ್ನು ಮೇನಾಗಿ ಹೂ ಕಡೆ ಬರೋದಾದರೆ ಇವತ್ತೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಹೂವು. ಬಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಫ್ರೆಶ್ ಆಗಿದ್ದರೆ ತೊಗೊಂಡ್ರೆ ಅಟ್ಲೀಸ್ಟ್ 2 or 3 ಡೇಸ್ ನಾವು ಮನೇಲಿ ಇಟ್ಟು ದೇವರಿಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಕೆಲವು ಕಡೆ ಹೂವು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಬೇಕಾಗಿರೋ ಹೂವು ಅಂತೂ ಸಿಗಲಿಲ್ಲ. ನೋಡೋಣ ಅಂಥೇಳಿ ಫುಲ್ ಒಂದು ರೌಂಡು ನೋಡಿಕೊಂಡು ನನಗೆ ಸೌತೆಕಾಯಿ ನಿಂಬೆಹಣ್ಣೆಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಇನ್ನು ನನಗೆ ಬೇಕಾಗಿರೋಂಥ ಹೂ ಸಿಗಲಿಲ್ಲ. ಹಾಗಾಗಿ ಅದ್ರ ಕಡೆ ಅಷ್ಟು ಗಮನನೂ ಕೊಡಲಿಲ್ಲ. ರೋಸ್ ಅಂತೂ ಫುಲ್ ರೈಟ್ ಆಗಿದೆ. ಇನ್ನು ಜಾಸ್ತಿ ನಾನು ತೊಗೊಳೋದು ಸಾಮಂತಿಗೆ ಹೂವು. ಕೆಲವು ಕಡೆ ಸಾಮಂತಿಗೆ ಹೂವು ತುಂಬಾ ಚೆನ್ನಾಗಿತ್ತು, ತುಂಬಾ ಫ್ರೆಶ್ ಆಗಿತ್ತು. ಅದಂತೂ ತುಂಬ ಖುಷಿ ಆಯಿತು. ಬಟ್ ರೈಟ್ ಅಂತೂ ಫುಲ್ಲು ಜಾಸ್ತಿ ಇತ್ತು. ಹಾಗಾಗಿ ಬೇಡ ಅಂಥೇಳಿ ನೋಡಿಕೊಂಡು ಎಲ್ಲ ಕಡೆ ಹೂವನ್ನ ವಾಪಸ್ಸು ಬಂದೆ. ಇನ್ನು ಬರಬೇಕಾದ್ರೆ ಸೌತೆಕಾಯಿ, ನಿಂಬೆಹಣ್ಣು ಮೇನಾಗಿ ಬೇಕಿತ್ತು. ಅದನ್ನು ತೊಗೊಂಡು ಅಲ್ಲಿಂದ ಬರಬೇಕಾದ್ರೆ ಇದು ಮಹಾರಾಣಿ ಕಾಲೇಜ್ ಹಿಂಭಾಗ ಇರುವಂತಹ ಮಹಾಲಕ್ಷ್ಮಿ ಡ್ರೈ ಗೋಬಿ. ಇದು ಸುಮಾರು ವರ್ಷಗಳಿಂದನೂ ಮಾಡ್ತಾಯಿದ್ದಾರೆ. ಫಸ್ಟ್ ಇವ್ರ ತಂದೆಯವ್ರು ಮಾಡ್ತಾಯಿದ್ರು, ಈಗ ಮಗ ಮಾಡ್ತಾಯಿದ್ದಾರೆ. ತಂದೆಯವರು ಇದು ಸಿದ್ಧಾರ್ಥ ಲೇಔಟಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಸೊ ಇದಂತೂ ಮೇನ್ ರೋಡಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸೊ ಇಲ್ಲಿ ಪನ್ನೀರು, ಬೇಬಿಕಾರ್ನು, ಮಶ್ರೂಮು ಆ್ಯಂಡ್ ದೆನ್ ಮಾಮೂಲಿ ಹೂಕೋಸು, ಡ್ರೈ ಗೋಬಿ, ಓನ್ಲಿ ಡ್ರೈ ಗೋಬಿ ಮಾತ್ರ ಇವ್ರು ಮಾಡೋದು. ಇವಾಗ ಹೊಸ್ದಾಗಿ ಬ್ರೋಕ್ಲಿ ಕೂಡ ಮಾಡ್ತಾಯಿದ್ದಾರಂತೆ ಲಾಸ್ಟ್ 1 ಮಂತಿಂದ. ನಾನು ಇಲ್ಲಿಗೆ ಬಂದು ಸುಮಾರು ಒಂದು 3 or 4 ಮಂತ್ಸ್ ಮೇಲೆ ಆಗಿತ್ತು. ನಾನು ಬಂದೇ ಇರಲಿಲ್ಲ ಇಲ್ಲಿಗೆ. ಸೊ ಇವತ್ತು ಈ ಕಡೆನೇ ಬರೋಣ ನೋಡೋಣ ಅಂತೇಳಿ ಬಂದೆ. ಬಟ್ ಇತ್ತು. ಸೊ ನನಗೆ ಇಲ್ಲಿ ಮಾಡೋ ಎಲ್ಲ ಡ್ರೈ ಗೋಬಿಗಳು ತುಂಬಾ ಇಷ್ಟ. ಎಲ್ಲ ಡ್ರೈ ಗೋಬಿ ತುಂಬಾ ಫ್ರೆಶ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ನಾನು ಮಾಮೂಲಿ ಹೂಕೋಸು ಗೋಬಿ ಆರ್ಡ್ರ್ ಮಾಡಿದೆ. ಇದು ಒಂದು ಪ್ಲೇಟು 70 ರುಪೀಸು. ತುಂಬ ಚೆನ್ನಾಗಿತ್ತು. ಇನ್ನು ತಿಂದ್ಕೊಂಡು ಮನೆಗೆ ಬಂದೆ. ನನ್ನ ಮಗಳು ಸ್ವಲ್ಪ ಅವಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಕೋಸು ತಿನ್ನಬಾರ್ದು ಅಂತ ಅವಳಿಗೆ ತರಲಿಲ್ಲ. ಇನ್ನು ಅವಾರ್ಡ್ ಏನಿದೆ ಅನ್ನೋದನ್ನು ನಾನು ಅಲ್ಲಿ ಓಪನ್ ಮಾಡಿ ನೋಡಲಿಲ್ಲ. ಸೊ ಹಾಗಾಗಿ ಬ್ಯಾಗ್ ಸಮೇತ ಮನೆಗೆ ತಂದೆ. ಏನಿದೆ ನೋಡೋಣ ಅಂಥೇಳಿ. ಸೊ ಫಸ್ಟಿಗೆ ಒಂದು ಸ್ಮಾಲ್ ಪೌಚ್ ಕೊಟ್ಟಿದ್ದಾರೆ. ಇದು ಬಂದು ವಿಸಿಟಿಂಗ್ ಕಾರ್ಡ್ ಇರುವಂತಹ ಪೌಚು. ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಒಂದಿದೆ. ಹಾಗಾಗಿ ಇದನ್ನೇನು ನಾನೇನು ಯೂಸ್ ಮಾಡೋದಿಲ್ಲ. ಇನ್ನು ಅದನ್ನು ಬಿಟ್ಟರೆ ಅವಾರ್ಡು ಅಲ್ಲಿ ಯಾರು
ಓಪನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತೇಳಿ ಯಾರೂ ಓಪನ್ ಮಾಡಲಿಲ್ಲ, ನಾನು ಮಾಡಲಿಲ್ಲ. ಮನೆಗೆ ಬಂದು ಓಪನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾವ ಥರ ಇದೆ, ರೌಂಡ್ ಶೇಪಲ್ಲಿದೆ, ಚೆನ್ನಾಗಿದೆ. ಸಿಲ್ವರ್ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಗೋಲ್ಡಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮೋಸ್ಟ್ಲಿ 10 ಇಯರ್ಸು ಕೊಡ್ಬೋದು. 5 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅವಾರ್ಡ್ ತುಂಬಾ ಖುಷಿ ಆಯಿತು. ಇವತ್ತಿನ ಡೇ ಫುಲ್ ಎಂಜಾಯ್ ಡೇ.